ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮದೇನಂತ ತಿಳ್ಕೊಂಡಿನಿ. ನಾನು ಆರಾಮದೇನಿ ಫ್ರೆಂಡ್ಸ. ಇವತ್ತು ನಾನು ಒಂದು ರೆಸಿಪಿ ಮಾಡ್ಬೇಕಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡೀನಿ ರೀ. ಮಾರ್ನಿಂಗಿಂದ ವಿಡಿಯೋ ಮಾಡ್ಬೇಕು ಅಂದ್ಕೊಂಡೆ, ಆಗಲಿಲ್ಲ ರೀ. ಆಮೇಲೆ ನಿನ್ನೆ ದೇವ್ರ ಹೊನ್ನಾಟ ಹಾಕ್ತೀವಿ ಅಂತಂದಿದ್ದೆಲ್ಲ ರೀ, ಹಾಕೀವಿ. ನೋಡಿರಿ ಎಲ್ಲರೂ ಪ್ಲೀಸ್ ಲೈಕ್ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್ ಫ್ರೆಂಡ್ಸ್. ಎಲ್ಲರೂ ಸಪೋರ್ಟ್ ಮಾಡಿರಿ. ಇವತ್ತು ಒಂದು ಸ್ವೀಟ್ ರೆಸಿಪಿ ಮಾಡ್ಬೇಕಂತ ನಿಮಗೆ ಹೇಳಿದೆಲ್ಲ. ನಾವು ಸದಕ ಬೆಳಿತೀವಿ, ತೊಗೊತೀವಿ ಅಂಥೇಳಿ. ಅದು ಸದಕ ಅಂತಂದ್ರೆ ಮಹಾರಾಷ್ಟ್ರಕ್ಕೆ ಅದಕ್ಕೆ ಕಪ್ಲಿ ಅಂತ ಕರೀತಾರೆ. ಆಮೇಲೆ ಮತ್ತು ಬೇರೆ ಕಡೆ ಏನು ಕರೀತಾರೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ. ಆ ಥರದ್ದು ಒಂದು ಹೋಳಿಗೆ ಒಬ್ಬಟ್ಟು ಅಂತಾರೆ, ಹೋಳಿಗೆ ನಮ್ಮ ಕಡೆ ಹೋಳಿಗೆ ಅಂತಾರೆ. ಅದು ಮಾಡ್ಬೇಕಂತ ಅಂದ್ಕೊಂಡೀವಿ. ಆಮೇಲೆ ನನ್ನ ಮಕ್ಕಳಿಗೆ ಭಾಳ ಇಷ್ಟ ಅದು. ಇವತ್ತು ಮಮ್ಮಿ ಅದೇ ಮಾಡೋಣ, ಬೇರೆ ಏನಾದರೂ ಮಾಡೋಣ ಅಂತ. ಬೇಡ ಮಮ್ಮಿ ಅದೇ ಮಾಡಂತಂತಂದರು. ಆಮೇಲೆ ಅದನ್ನು ಬೇಯಿಸಿ ಮಾಡ್ತಾರೆ ಹೋಳಿಗೆನ. ಆಮೇಲೆ ಎಣ್ಣೆ ಒಳಗೆ ಡೀಪ್ ಫ್ರೈ ಆಗಿ ಮಾಡ್ತಾರೆ. ಎರಡೂ ಥರ ಮಾಡ್ತಾರೆ. ನಾ ಇವತ್ತು ಡೀಪ್ ಫ್ರೈ ಮಾಡಿ ಮಾಡ್ತೀನಿ ಹೋಳಿಗೆ. ನನ್ನ ಮಕ್ಕಳಿಗೆ, ನಮ್ಮ ಮನೆಯವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆದ ಹೋಳಿಗೆ ಅಂತಂದರೆ. ಆಮೇಲೆ ನಮ್ಮ ಡ್ಯಾಡಿಯವ್ರಿಗೆ ತುಂಬ ಇಷ್ಟ ಇರ್ತದೆ. ಡ್ಯಾಡಿ ಇಲ್ಲಿಗ ನನ್ನ ಮಕ್ಕಳಿಗೆ ಮಾಡಿ ಹಾಕ್ತೀನಿ. ಇವತ್ತು ಅದು ಮಾಡೋದು ರೆಸಿಪಿ ನಿಮ್ಗೆ ತೋರಿಸ್ತೀನಿ. ಪ್ಲೀಸ್ ಫ್ರೆಂಡ್ಸ, ನೀವೆಲ್ಲರೂ ಟ್ರೈ ಮಾಡಿರಿ ಆ ರೆಸಿಪಿನ. ಆಮೇಲೆ ಫ್ರೆಂಡ್ಸ್, ಅದನ್ನ ರೆಸಿಪಿ ನಿಮ್ಗೆ ಹೇಳ್ತೀನಿ, ಟ್ರೈ ಮಾಡಿರಿ. ಅದೇ ಯಾವ ಥರ ಟೇಸ್ಟ್ ಬರ್ತದೆ ಅಂದ್ರೆ, ಇದು ಖಜೂರಿ ತಿಂತಾರಲ್ಲ ನೀವು, ಖಜೂರಿ ಥರ ಟೇಸ್ಟ್ ಬರ್ತೈತೆ. ಸ್ವಲ್ಪ ಏನಾದ ಬೆಲ್ಲ ಜಾಸ್ತಿ ಹಾಕಬೇಕು. ಬೆಲ್ಲ ಜಾಸ್ತಿ ಹಾಕಿದ್ರೆ ಖಜೂರಿ ಥರ ಟೇಸ್ಟ್ ಬರ್ತೈತೆ. ಭಾರಿ ಟೇಸ್ಟಿನೂ ಆಗ್ತಾವ್ರಿ. ತಿನ್ನಕ್ಕೆ ಹುಡುಗರು ಅನ್ಕ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಮಾಡಿ ಒಂದ್ಸರಿ ನಾನು ಮಾಡಿ ತೋರಿಸ್ತೇನೆ ರೀ. ನೀವು ಮನೆಯೊಳಗೆ ಟ್ರೈ ಮಾಡಿರಿ ಆ ರೆಸಿಪಿನ. ಮಕ್ಕಳಿಗೆ ಮಾಡಿಕೊಡ್ರಿ, ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ನೀವು ಡೀಪ್ ಫ್ರೈ ಆಗ್ತೈತೆ, ಆಯಿಲ್ ಜಾಸ್ತಿ ಅಂತ ಪ್ರತಿ ಸರ್ತಿ ಏನು ಮಾಡೋಕ್ಕೆ ಹೋಗಂಗಿಲ್ಲಲ್ಲ. ಯಾವಾಗಲಾದರೂ ಒಂದು ಸರ್ತಿ ಮಾಡಿಕೊಡ್ರಿ, ತಿನ್ನಿರಿ. ಅದನ್ನು ತೋರಿಸ್ತೇನೆ ನಿಮ್ಗೆ ಯಾವ ರೀತಿ ಮಾಡ್ಬೇಕಂತ ಹೇಳಿ. ಅದನ್ನು ನೋಡಿರಿ ಫ್ರೆಂಡ್ಸ. ಇದು ಹೋಳಿಗೆ ಮಾಡೋಕೆ ಬೇಕಾಗಿರೋ ಸಾಮಾನುಗಳು ರೀ. ಇದು ನಾನು ಈ ಕಪ್ದಿಂದ 1.5 ಕಪ್ ಇದು ರವೆ ತೊಗೊಂಡೇನಿ. ಅದೇ ನಾನು ಹೇಳಿದೆಲ್ಲ ಸದಕ್ಕಂತ ಹತ್ತಿರದ ರವೆ ಇದೆ. ರವೆ ತೆಗೆಸಿರ್ತೀವಿ ಇದನ್ನು ಈ ಥರನಾಗಿ. ಇದು ಸಣ್ಣಾಗಿ ರವೆ ತೆಗೆಸ್ಕೊಂಡು ಬಂದಿರ್ತೀವಿ. ಇದ್ರೊಳಗೆ ಹಿಟ್ಟು ಬಂದಿರ್ತೈತೆ. ಅದನ್ನು ತೆಗೆದು ನಾವು ಮಾಲಿದ್ವಿ ಮಾಡ್ತೀವಿ. ಸಿಕ್ಕಾಪಟ್ಟೆ ಟೇಸ್ಟಿ ಆಗ್ತೈತೆ ಮಾಲಿದ್ದಿ ಅಂಥೇಳಿ. ಅದನ್ನು ಮತ್ತೊಂದು ಸರ್ತಿ ನೀವು ವಿಡಿಯೋದಾಗ ತೋರಿಸ್ತೀನಿ ರೀ, ಯಾವ ಥರ ಮಾಲಿದ್ದಿ ಮಾಡ್ತೀವಿ ಅಂತೇಳಿ. ಇದು ರವೆ ತಗೊಂಡು ಬಂದ ಇದನ್ನು ನಾವು ಯಾವಾಗಲೂ ಹುರಿದು ಇಟ್ಕೊತೀವಿ ರೀ. ಹುರಿದು ಇಟ್ಕೊಂಡ್ರೆ ಅದಕ್ಕೆ ಹುಳ ಆಗಂಗಿಲ್ಲ ರೀ. ಅದಕ್ಕೆ ಇದನ್ನ ಹುರಿದು ಇಟ್ಕೊಂಡು ನಾವು ಯಾವಾಗ ಬೇಕಾದಾಗ ಉಪ್ಪಿಟ್ಟು ಮಾಡ್ಕೊತೀವಿ. ಆಮೇಲೆ ಸಜ್ಕ ಅಂತೇಳಿ ಮಾಡ್ಕೊತೀವಿ. ಆಮೇಲೆ ಈ ಥರನಾಗ ಹೋಳಿಗೆ ಅಂತೇಳಿ ಮಾಡ್ಕೊತೀವಿ. ಈಗ ಇದನ್ನು ಹುರಿದಿಲ್ರಿ, ಇದು ಹುರಿಲ್ದನ ಇದು ಹೋಳಿಗೆ ಮಾಡ್ಬೇಕು ರೀ. ಯಾಕಂದ್ರೆ ಜಿಗಿಟ್ಟು ಜಾಸ್ತಿ ಬರ್ತೈತಿ, ಟೇಸ್ಟು ಚೆನ್ನಾಗಿ ಬರ್ತೈತೆ ರೀ. ಇದು ಹುರಿದ್ರೆ ಇದು ಉದ್ರ ಆಗಿಬಿಡ್ತೈತೆ ರೀ, ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ರೀ. ಅದಕ್ಕೆ ಇದು ಹುರಿಲ್ದನ ಮಾಡಕತ್ತೀವಿ ರೀ. ನೋಡಿರಿ ಇದನ್ನು ಈಗ ಕಪ್ ಅಳತೆದಿಂದ 1.5 ಕಪ್ ತೊಗೊಂಡೇನಿ ರೀ. ನಾ ಇದನ್ನ 1.5 ಕಪ್. ಈ 1.5 ಕಪ್ ರವೆಗೆ ಇದನ್ನು ಅರ್ಧ kg ಮೇಲೆ ಸ್ವಲ್ಪ ಬೆಲ್ಲ ತೊಗೊಂಡೇನಿ ರೀ. ಇದು ಎಷ್ಟು ಜಾಸ್ತಿ ಬೆಲ್ಲ ಆಗುತ್ತಲ್ರಿ ಆ ಟೇಸ್ಟಿ ಖಜೂರಿ ಥರ ಟೇಸ್ಟ್ ಬರುತ್ತೆ ರೀ ಇದು. ಆಮೇಲೆ ಇದು ಬೆಲ್ಲ ಸಾವಯವ ಬೆಲ್ಲ ಇರ್ತೈತಲ್ರಿ, ಅದನ್ನ ತೊಗೊಂಡ್ರಿ ಅದ್ರ ಟೇಸ್ಟ್ ಚೆನ್ನಾಗಿ ಬರ್ತೈತೆ ರೀ ಅದನ್ನ. ಆಮೇಲೆ ಇದು ಏಲಕ್ಕಿ, ಆಮೇಲೆ ಜಾಜಿಕಾಯಿ ನಿಮಗೆ ಸ್ವಲ್ಪ ಜನಕ್ಕೆ ಅಂದರೆ ಏನು ಗೊತ್ತಿಲ್ಲ ರೀ. ನನಗೆ ತೋರಿಸ್ತೀನಿ ರೀ ಜಾಜಿಕಾಯಿ ಅಂದ್ರೆ ಹೆಂಗಿರ್ತೈತೆ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಇದು ಜಾಜಿಕಾಯಿ ಅಂತಾರೆ ಇದಕ್ಕೆ. ನಿಮ್ಮ ಕಡೆ ಏನಂತಾರೆ ಆ ಕಡೆ ಸೈಡ್, ಬೆಂಗಳೂರು ಮೈಸೂರು ಸೈಡದು ನಂಗೆ ಏನು ಗೊತ್ತಿಲ್ಲ ರೀ. ಇಲ್ಲಿ ನಮ್ಮ ಕಡೆ ಅನ್ಕ ಇದು ಜಾಜಿಕಾಯಿ ಅಂತ ಹೇಳಿ ಕರೀತಾರೆ. ಇದ್ರೊಳಗಿಂದ ಸ್ವಲ್ಪ ಇದು ಪೌಡ್ರ್ ಮಾಡಿ, ಇದು ಏಲಕ್ಕಿ ಇಟ್ಕೊಂಡೀನಿ. ಒಂದು 4 ಏಲಕ್ಕಿ ಪೌಡ್ರ್ ಮಾಡಿ ಇಟ್ಕೊಂಡೀನಿ. ಆಮೇಲೆ ಇದು ಜಾಜಿಕಾಯಿದು ಇದು ಪೌಡ್ರ್ ಮಾಡಿ ಇಟ್ಕೊಂಡೀನಿ. ಇದ್ರೊಳಗೆ ಇದು ಹಾಕಿ ಮಾಡ್ಕೊಳ್ಳೋದ್ರಿ ಇದು. ಆಮೇಲೆ ಫ್ರೆಂಡ್ಸ್, ಇದು ತೋರಿಸ್ತೀನಿ ರೀ. ಈಗ ಇದಕ್ಕೆ 1.5 ಕಪ್ ರವೆಗೆ ನಾವು 1 ಕಪ್ ಮೇಲೆ ಸ್ವಲ್ಪ ನೀರು ಹಾಕೋಬೇಕು ಫ್ರೆಂಡ್ಸ್. ಇದು 1 ಕಪ್. ಆಮೇಲೆ 1 ಕಪ್ ಮೇಲೆ ಒಂದು ಅರ್ಧ ಕಪ್ ಅಷ್ಟು ಹಾಕಂದ್ರೂ ನಡ್ತಿದ್ರಿ. 1.5 ಗ್ಲಾಸ್ ಅಷ್ಟು ನೀರು ಹಾಕ್ಕೊಡ್ರಿ ಇದಕ್ಕೆ. 1.5 ಕಪ್ ರವೆಗೆ 1.5 ಕಪ್ ನೀರು. ಆಮೇಲೆ ಇದಕ್ಕೆ ಅರ್ಧ kg ಮೇಲೆ ಬೆಲ್ಲ ತೊಗೊಂಡೇವ್ರಿದ. ಇದು ಬೆಲ್ಲ ಹಾಕೊಂಡ್ರಿ. ಇದು ಫ್ರೆಂಡ್ಸ್, ನಾವು ಯಾವ ಥರನಾಗಿದೆ ಹೋಳಿಗೆ ಬರ್ತೈತಂದ್ರೆ ರೀ, ನೀವು ಇದು ಬ್ಲ್ಯಾಕ್ ಕಲರ್ ಖಜೂರ ಬರ್ತೈತಲ್ರಿ, ಆ ಥರನಾಗ ಟೇಸ್ಟ್ ಬರ್ತೈತೆ ನೋಡಿ ಫ್ರೆಂಡ್ಸ್. ಇದನ್ನು ಈಗ ಸ್ವಲ್ಪ ಇದು ನೀರಿನಾಗೆ ಎಲ್ಲ ಕರಗಲ್ರಿ ಇದು ಬೆಲ್ಲ.
ಫ್ರೆಂಡ್ಸ್, ಇದು ಬೆಲ್ಲ ಕರಗಾಕತ್ತೈತ್ರಿ. ಈಗ ನೋಡಿ, ಬೆಲ್ಲ ಕರಗಾಕತ್ತೈತ್ರಿ ಇದೀಗ. ಇದನ್ನ ಈ ಥರ ಕೈ ಆಡಿಸ್ಕೊಂತಿರೋದ್ರಿ, ಯಾಕಂದರೆ ಇದು ಬೆಲ್ಲ ಕೆಳಗೆ ಅಂಟ್ಕೋಬೋದ್ರಿ. ಆಮೇಲೆ ಈ ಥರ ಅಳಗಾಡ್ಸ್ಕೊಂತಿದ್ರೆ ಬೇಗ ಬೆಲ್ಲ ಕರಗೋತೈತ್ರಿ ಇದು. ಫ್ರೆಂಡ್ಸ್, ಇದು ಬೆಲ್ಲ ಎಲ್ಲ ಕರಗೈತ್ರಿ ಈಗ. ಇದ್ರೊಳಗೆ ಆ ರವೆನ ಹಾಕೊಳ್ಳ್ರಿ. ಈ ಟೈಮ್ದಾಗ ಇದಕ್ಕೆ ಏಲಕ್ಕಿ ಮತ್ತು ಜಾಜಿಕಾಯಿ ಇಟ್ಕೊಂಡಿದ್ದೀವಲ್ರಿ, ಇದನ್ನ ಜಜ್ಜಿ ಇದನ್ನು ಇದ್ರೊಳಗೆ ಹಾಕೊಳ್ಳ್ರಿ. ಹಾಕ್ಕೊಂಡ ಈಗ ರವೆನ ಸ್ವಲ್ಪ ಹಾಕ್ಕೊಂಡು ತಗೊಂಡ್ರಿ. ಈ ಕೈ ಆಡಿಸ್ಕೊಂತ ರವೆ ಹಾಕ್ಬೇಕ್ರಿ. ಇದೇನು ಗಂಟಾಗಲ್ರಿ, ಸಣ್ಣ ರವೆ ಥರ. ಆದ್ರೂ ನಾವು ಕೈ ಆಡಿಸ್ಕೊಂತ ಹಾಕೋದ್ರಿಂದ ಇದು ಈ ಥರನಾಗಿ ಬಂತು ನೋಡ್ರಿ. ಇದಿನ್ನೂ ಗಟ್ಟಿ ಆಗ್ತೈತ್ರಿ ಫ್ರೆಂಡ್ಸ್. ಇದು ನೋಡೋದಕ್ಕೂ ಖಜೂರಿ ಥರನೇ ಕಾಣಿಸೈತಲ್ರಿ ಫ್ರೆಂಡ್ಸ್. ಇದೀಗ ಫ್ರೆಂಡ್ಸ್, ಈ ತಣ್ಣಗಿದೆ, ಕುದಿಯಾಕತ್ತೈತ್ರಿ ಇದೀಗ. ನೋಡಿ ಫ್ರೆಂಡ್ಸ್, ಈ ಥರನಾಗಿದೆ, ಗಟ್ಟಿ ಆಗತ್ತೈತ್ರಿ ಇದು. ಇದಿನ್ನೂ ಆರಿ ಗಟ್ಟಿ ಆಗ್ತೈತ್ರಿ ಇದು. ಇನ್ನೊಂದು ಸ್ವಲ್ಪ ಕುದಿಯೋದಕ್ಕೆ ಬಿಡ್ಬೇಕ್ರಿ. ಇಲ್ಲಿ ಗ್ಯಾಸ್ ಎಕ್ದಮ್ ಮೀಡಿಯಮ್ ಫ್ಲೇಮ್ ಇಟ್ರಿ, ಸ್ವಲ್ಪ ಮುಚ್ಚಿಬಿಟ್ರೆ ರೀ ಚೆಂದಾಗಿ ಕುದಿತೈತ್ರಿ ಇದು. ನೋಡಿ ಫ್ರೆಂಡ್ಸ್, ಈ ಥರನೇ ಕನ್ಸಾಕತೈತ್ರಿ ಇದೀಗ. ನಡುವಿನ ಹೊತ್ತೇನು ಮತ್ತೆ ಬಚ್ಚಿದಿಲ್ಲ ನಡುವಿಂದ. ನೋಡಿ ಫ್ರೆಂಡ್ಸ್, ಅದು ಹೋಳಿಗೆ ಮಾಡೋಕೆ ಗೋಧಿ ಹಿಟ್ಟು ತೊಗೊಂಡಿವ್ರಿ. ಇದು ನಾವು ಮನೆಯಲ್ಲೇ ಹಾಕಿದ ಗೋಧಿ ರೀ, ನಮ್ಮ ತೋಟದಾಗ ಬೆಳೆದ ಗೋಧಿ ಹಿಟ್ಟು. ಇದು ಗಿರ್ನಿ ಒಳಗೆ ಹಾಕೊಂಡು ಬಂದಿದ್ವಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ರೀ, ಸ್ವಲ್ಪ ಉಪ್ಪು ಕಡಿಮೆನೇ ಹಾಕೊಂಡೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಹೆಚ್ಚು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರಿ. ಫ್ರೆಂಡ್ಸ್, ಈ ಥರನಾಗಿದ್ದನ್ನ ಗಟ್ಟಿಯಾಗಿ ಮಾಡಿ ನಾದ್ಕೋಬೇಕು, ಹಿಟ್ಟು ಕಲಿಸ್ಕೋಬೇಕು. ಚೆನ್ನಾಗಿ ಇದನ್ನ ಮಾಡಿ ಮೆಚ್ಕೊಂಡು ಕಲಿಸ್ಕೋಬೇಕು. ಇದನ್ನು ಅಂದರೆ ಎಷ್ಟು ಇದು ಜಿಗಿಟ್ಟು ಬರ್ತೈತಲ್ರಿ ಹಿಟ್ಟು, ಅಷ್ಟು ಹೋಗಿ ಚಲೋ ಬರ್ತಾವ್ರಿ ಇವ. ಹೋಳಿಗೆ ಕಟ್ಟಾಗಂಗಿಲ್ರಿ ಇವ. ಯಾರು ಹೋಳಿಗೆ ಮಾಡಕ್ಕೆ ಬರೋದಿಲ್ಲ ಅನ್ನೋರು ಇಂಥವು ಮಾಡ್ಬೋದ್ರಿ. ಅಲ್ಲ ಫ್ರೆಂಡ್ಸ್, ಈ ಥರನಾಗಿ ಇದನ್ನು ಆದ್ಕೊಂಡು ಇದನ್ನ ಇಟ್ಕೊಂಡೇನ್ರಿ. ಇದನ್ನು ಸ್ವಲ್ಪ ಮುಚ್ಚಿಡೋಣ್ರಿ. ಇದನ್ನು ಅದೇನು ಸಜ್ಕ ಮಾಡ್ಕೊಂಡೇವಲ್ರಿ, ಅದು ಆರ್ಬೇಕು ರೀ. ಅದು ರೆಡಿ ಆಗೈತೆ ನೋಡ್ರಿ. ಈಗ ಫ್ರೆಂಡ್ಸ್, ಅದ ಯಾವ ರೀತಿ ಗಟ್ಟಿಯಾಗಿತ್ತು ನೋಡ್ರಿ. ಅದ ಈಗ ಇದನ್ನು ಇಳಿಸಿಟ್ಟು ಆರಾಕ್ ಬಿಡೋಣ್ರಿ. ಇದು ಆರಿದ ನಂತರ ಹೋಳಿಗೆ ಮಾಡೋದು ಹೆಂಗಂತ ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಗೆ. ನೋಡಿರಿ, ಈ ಥರನಾಗಿ ಆಗೈತಿ. ಸ್ಮೆಲ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬರತೈತ್ರಿಪ್ಪ. ಈಗ ತಿನ್ಬೇಕು ಅನ್ಸಾಯ್ತು. ಅದು ಜಾಜಿಕಾಯಿ ಇದು ಏಲಕ್ಕಿ ಸ್ಮೆಲ್ ಸೂಪರ್.
ಫ್ರೆಂಡ್ಸ ಮೊನ್ನೆ ಊರಿಗೆ ಹೋಗಿದ್ದಲ್ರಿ, ಅತ್ತಿಗೆ ಮಾಡಿದ್ರಿ ಇದು ಹೋಳಿಗೆ. ಅವತ್ತು ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತು ನಮ್ಮ ಮಕ್ಕಳ ಮಮ್ಮಿ ವಿಡಿಯೋ ಮಾಡೋಣ, ನಮ್ಗೆ ಗೊತ್ತಿದ್ದಂಗೆ ಆಗುತ್ತೈತೆ ಅನ್ನಕತ್ತೀರಿ. ಅದಕ್ಕೆ ಫ್ರೆಂಡ್ಸ್ ಇವತ್ತು ಟ್ರೈ ಮಾಡೋಣ ಅಂತೇಳಿ ಮಾಡಕತ್ತೀವಿ ನೋಡಿ ಫ್ರೆಂಡ್ಸ್. ಈ ಥರ ಐತಿ. ಇದೊಂದು 10 ನಿಮಿಷ ಆರಬೇಕು. ಇದು ಪೂರ್ಣ ತಣ್ಣಗಾಗ್ಬೇಕು. ಆಮೇಲೆ ನಾನು ತೋರಿಸ್ತೀನಿ ರೀ ನಿಮ್ಗೆ ತಣ್ಣಾದ ನಂತರ. ಫ್ರೆಂಡ್ಸ್ ಇದನ್ನೀಗ ಚೆನ್ನಾಗಿ ಇದನ್ನು ಮಿಚ್ಕೋಬೇಕ್ರಿ. ಇದನ್ನು ಈ ಥರನಾಗಿ ಗಟ್ಟಿಯಾಗಿ ಬರೋ ತನಕ ಹಿಂಗೆ ನಾದ್ಕೋಬೇಕ್ರಿ. ಈ ಹಿಟ್ಟು ಹೆಂಗೆ ನಾದ್ಕೋತೀವಲ್ರಿ ಆ ಥರನಾಗಿ ಇದನ್ನು ನಾದ್ಕೊಂಡ್ರೆ ರೀ ಇದ್ರ ಟೆಕ್ಸ್ಚರ್ ಚಲೋ ಬರ್ತೈತೆ ನೋಡಿ. ಇದನ್ನು ಈ ಥರನಾಗಿ ನಾದ್ಕೋಬೇಕ್ರಿ ಚೆನ್ನಾಗಿ ರೀ. 2 ಕೈಲಿ ನಾದ್ಕೊಂತ ತೋರಿಸ್ತೀನಿ ನಿಮ್ಗೆ. ಈ ಥರನೇ ಮಾಡ್ಕೊಂಡು ಇದನ್ನ ಇಟ್ಕೊಳಿದ್ರಿ. ಈಗ ಫ್ರೆಂಡ್ಸ ಇದನ್ನ ಎಣ್ಣೆ ಕಾಯಕ್ಕೆ ಇಡ್ತೀನಿ ರೀ. ಫ್ರೆಂಡ್ಸ ಈಗ ಕಡಾಯಿ ಕಾಯಕ್ಕೆ ಇಟ್ಟೀನಿ ರೀ. ಇದಕ್ಕೆ ನಾವೀಗ ಆಯಿಲ್ ಹಾಕೊಂಡ್ರಿ. ಎಣ್ಣೆ ಹಾಕೊಂಡ್ರಿ. ಈ ಎಣ್ಣೆ ಬಿಸಿ ಆಗಲ್ರಿ ಅನ್ನತ್ತಕ ಅದು ಮಾಡ್ಕೊಂಡು ತೋರಿಸ್ತೀನಿ ರೀ ನೋಡಿ ಫ್ರೆಂಡ್ಸ. ಭಾಳ ಹೈ ಫ್ಲೇಮ್ದಾಗ ಇಡಬಾರ್ದು ಫ್ರೆಂಡ್ಸ್. ಆಮೇಲೆ ಮತ್ತು ಬೇಗ ಇದನ್ನಾಗಿಬಿಡ್ತಾವ್ರಿ, ಹೊತ್ತಿತಾವ್ರವ. ಮೀಡಿಯಮ್ ಫ್ಲೇಮ್ದಾಗ ಇಡ್ಬೇಕು ರೀ. ಕಾಯಿಲ್ರದ ಎಣ್ಣೆ ಅಷ್ಟ್ರಾಗ ನಾ ಇದನ್ನು ರೆಡಿ ಮಾಡ್ಕೊಂಡ್ರಿ ಅಂತ ಫ್ರೆಂಡ್ಸ. ಇದನ್ನು ಹಿಟ್ಟು ಕಲಸಿಟ್ಟೇವಲ್ರಿ, ಇದನ್ನು ಹಿಟ್ಟು ತೊಗೊಳೋದ್ರಿ. ಈಗ ಇಷ್ಟು ನಿಮ್ಗೆ ಸೈಜ್ ಯಾವ ಬೇಕು ನೋಡಿರಿ. ಭಾಳ ದೊಡ್ಡ ಮಾಡ್ಕೊಳ್ಳೋದಿಲ್ಲ ರೀ ಫ್ರೆಂಡ್ಸ್. ಇವ ಅಷ್ಟು ಸಣ್ಣ ಮೀಡಿಯಮ್ ಸೈಜ್ದಾಗ ಮಾಡ್ಕೋಬೇಕು ರೀ. ಇದನ್ನು ಸಜ್ಕಾಯಿ ಐತಲ್ರಿ ಈ ಥರನಾಗಿ ತೊಗೊಂಡು ಇದ್ರೊಳಗೆ ಉಳ್ಳಿ ತುಂಬ್ಕೊಂಡು ಈ ಥರನಾಗೆ ತುಂಬ್ಕೊಂಡು ಫ್ರೆಂಡ್ಸ್. ತುಂಬ್ಕೊಂಡೆಲ್ಲ ಫ್ರೆಂಡ್ಸ. ಇದನ್ನೀಗ ನಮ್ಮ ಕಡೆ ಈ ಥರ ಇದು ನಿಮ್ಮ ಕಡೆ ಹೋಳಿಗೆ ಸೀಟು ಮಾಡ್ತೀರಿ. ನಮ್ಮ ಕಡೆ ಇದು ನಮ್ಮ ಸೈಡ್ ಇದು ತಗಡ ಅಂತ ಅಂತಾರೆ. ಇದಕ್ಕೊಂದು ಸೀಟು ಇದೆ, ಏನೋ ಒಂದು ಈ ಥರನ ಸಿಗ್ತೈತ್ರಿ. ಅದು ಪಾತ್ರೆದ ಅಂಗಡಿ ಇರ್ತಾವಲ್ರಿ, ಬಾಂಡೆದ ಅಂಗಡಿ ಒಳಗೆ ಸಿಗ್ತೈತ್ರಿ. ಇದು ಭಾಳ ಏನು ರೇಟ್ ಇಲ್ಲರಿ, ಒಂದು 50 ರೂಪೀಸ್ ಅಷ್ಟೇ ಇರೋದ್ರಿ. ಈ ಥರನಾಗ ಇಟ್ಕೊಂಡಿರ್ತೀವಿ ನಾವು. ಈ ಥರ ಇದ್ರ ಮೇಲೆ ಈಗ ಮಾಡೋದು ಹೋಳಿಗೆ ಸೀಟ್ ಇರ್ತಾವಲ್ರಿ, ಅದಕ್ಕಿಂತ ಚಲೋ ಬರ್ತಾವತ್ರಿ ಮೇಲೆ. ಇದೆಲ್ಲ ಫ್ರೆಂಡ್ಸ್ ಈಗ ಲಟ್ರಿಗೆ ತೊಗೊಂಡು ಸ್ಲೋ ಆಗಿ ಲಟ್ಟಿಸ್ಕೋಬೇಕು. ಇದನ್ನ ಭಾಳ ತೆಳಗೆ ಲಟ್ಟಿಸ್ಬಾರ್ದ್ರಿ. ಇವನ್ನ ದಿಪ್ಪಾಗಿರ್ಬೇಕು ರೀ. ಇಷ್ಟು ಸೈಜ್ ಇದು ಮಾಡ್ಕೋಬೇಕ್ರಿ ಫ್ರೆಂಡ್ಸ. ಈಗ ಎಣ್ಣೆ ಕಾಯ್ತಾನ ನೋಡೋಣ ರೀ. ಇನ್ನೂ ಕಾಯ್ದಿಲ್ರಿ ಅದು ಎಣ್ಣೆ. ಅಷ್ಟರೊಳಗೆ ಇನ್ನೊಂದು ಉಳ್ಳಿ ಮಾಡ್ಕೋದು ಹೆಂಗಂತ ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಗೆ. ನಮ್ಮ ಉತ್ತರ ಕರ್ನಾಟಕ ಅದರಲ್ಲಿ ನಮ್ಮ ರಾಯಬಾಗ ತಾಲೂಕದಾಗ ಸ್ಪೆಷಲ್ ಹೋಳಿಗೆ ಇದ್ದೀವಿ. ಪ್ರತಿಯೊಂದು ಹಬ್ಬಕ್ಕೆ ಏನಾದರೂ ಕೊಡಬೇಕಾದ್ರೆ, ಆಮೇಲೆ ಶ್ರೀಮಂತ ಕಾರ್ಯ ಮಾಡ್ತಿರ್ತಾರಲ್ರಿ, ಬಾಣಂತಿಯರಿಗೆ ಬಂಕಿ ಹುಟ್ಟು ಅಂತ ಹೇಳ್ಕೊಡ್ತಾರೆ ನಮ್ಮ ಕಡೆ. ಇದೇ ಮಾಡಿಕೊಡೋದ್ರಿ. ಆಮೇಲೆ ಯಾರಾದರೂ ಮನೆ ಕಟ್ಟಾಕತ್ತಾರಂತ ಹೇಳಿ ಅಂದ್ರೆ ಅವ್ರಿಗೆ ಬುಟ್ಟಿ ಮಾಡಿಕೊಡ್ತಾರೆ. ಆಮೇಲೆ ಮದ್ವೆ ಕಾರ್ಯಗಳು ಮಾಡಬೇಕಾದ್ರೆ ಹಂದ್ರ ಬೂತ್ ರೊಟ್ಟಿ ಅಂತ ಹೇಳ್ಕೊಡ್ತಾರೆ. ಅದಕ್ಕೂ ಇದೇ ಥರ ಹೋಳಿಗೆ ಮಾಡಿಕೊಡ್ತಾರೆ. ಪ್ರತಿಯೊಂದು ಎಲ್ಲದಕ್ಕೂ ಈ ಕಡೆ ಸೈಡ್ ನಮ್ಮ ರಾಯಬಾಗ ಎಕ್ಸ್ಪ್ರೆಸ್ಲಿ ನಮ್ಮ ರಾಯಬಾಗ ತಾಲೂಕದಾಗ ಸ್ಪೆಷಲ್ ಹೋಳಿಗೆ ರೀ. ಪ್ರತಿಯೊಂದು ಎಲ್ಲದಕ್ಕೂ ಎಣ್ಣೆ ಕರೆದು ಹೋಳಿಗೆ ಅಂದರೆ ಸ್ಪೆಷಲಾಗಿ ಮಾಡ್ತಾರೆ ನಮ್ಮ ಕಡೆ. ತಿನ್ನಕ್ಕೂ ಟೇಸ್ಟ್ ಇರ್ತಾವ್ರಿ. ಆಮೇಲೆ ಮತ್ತೊಬ್ಬರಿಗೆ ಅದು ಕೊಟ್ರೆ ಇವನ್ನ ಈ ಕಡೆ ನಮ್ಮ ಸೈಡಾಗ ಬೀರ್ತಾರೆ ಅವನ್ನ. ಯಾರಾದರೂ ಕೊಟ್ರೆ ಬೀರೋದ್ರು, ಮನೆಗೆ ಕೊಟ್ಟು ಬರೋದ್ರು. ಅವನ್ನ ಹಿಂಗೆ ಕೊಟ್ಟಾರ ನಮಗೆ ಅಂಥೇಳಿ ಈ ಕಡೆ ತಂದು ಮತ್ತವ್ರ ಮನೆಗೆ ಕೊಡ್ತಾರ ಅವನ್ನ. ಆಮೇಲೆ ಫ್ರೆಂಡ್ಸ ಎಣ್ಣೆ ಕಾದೈತ್ರಿ. ಈಗ ಇದ್ರೊಳಗೆ ಸ್ಲೋ ಆಗಿ ಹಾಕ್ಬೇಕು ಫ್ರೆಂಡ್ಸ.
ನೀವು ಸಡನ್ನಾಗಿ ಬಿಟ್ರಿ ಅಂದ್ರೆ ಎಣ್ಣೆ ಕಾದಿರ್ತೈತಲ್ರಿ ಕೈ ಸಿಡಿ ಚಾನ್ಸಸ್ ಇರ್ತೈತ್ರಿ ಇದು. ಈ ಥರನಾಗ ಹಾಕಿ ಸ್ವಲ್ಪ ಹೊತ್ತ ಬಿಟ್ಟು ಬಿಡ್ಬೇಕ್ರಿ ಅದನ್ನು. ಅದ ಮ್ಯಾಲ ಹೋಳಿಗೆ ತೇಲ್ಕೊಂಡು ಬರ್ತೈತ್ರಿ ಅದಕ್ಕೆ. ಮೇಲೆ ಬಂತ್ರಿ ತಾನಾಗಿ ತೇಲ್ಕೊಂಡ. ಈ ಟೈಮ್ದಾಗ ನಾವು ಇದಕ್ಕೆ ವಾಪಸ್ಸು ಹಿಂಗೆ ಹಿಡ್ಕೊಂಡು ಸಡನ್ನಾಗಿ ಹಾಕಿದ್ರೆ ಎಣ್ಣೆ ಸಿಡಿತೈತ್ರಿ. ಸ್ಲೋ ಆಗಿ ಹಿಂಗೆ ತಿರುವಿ ಬಿಡ್ಬೇಕ್ರಿ ಇದನ್ನು. ಬಿಟ್ಟ ತಕ್ಷಣ ಹೆಂಗೆ ಉಬ್ಕೊಂಡು ಬರ್ತೈತೆ ನೋಡ್ರಿ ಅದು ಹೋಳಿಗೆ. ಒಂದು 2 ನಿಮಿಷ ಬೇಯಿದಲ್ಲ ಅಷ್ಟಾಗಿ ಇನ್ನೊಂದು ಹೋಳಿಗೆ ಮಾಡ್ತೇನೆ ನೋಡಿ ಫ್ರೆಂಡ್ಸ್. ಈಗ ಇದು ಬೆಂದೈತ್ರಿ ಫ್ರೆಂಡ್ಸ್. ಈಗ ತೆಗಿಯೋಣ್ರಿ ಇದನ್ನು. ತೆಗೆದು ಒಂದ್ರಾಗ ಸರ್ವ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಯಾವ ಥರ ನಾವು ಉಬ್ಕೊಂಡು ಬಂದಿದ್ರದ ಹೋಳಿಗೆ. ಆಮೇಲೆ ಇನ್ನೊಂದು ಬಿಡ್ತೀನಿ ನೋಡ್ರಿ. ಸ್ಲೋ ಆಗಿ ಬಿಡ್ಬೇಕು ಫ್ರೆಂಡ್ಸ್. ಈಗ ಎಣ್ಣೆ ಸಿಡೀತಂದ್ರೆ ಸುಖ ಆಗ್ಬಿಟ್ಟು ಕ್ರಾಸ್ ಆಗಿಬಿಡ್ತದ್ರಿ. ಸ್ವಲ್ಪ ಮೀಡಿಯಮ್ ಫ್ಲೇಮ್ದಾಗ ಇಟ್ಕೊಂಡ್ರಿ ಗ್ಯಾಸ್. ಅದು ತಾನಾಗಿ ಉಬ್ಬಿ ಮೇಲೆ ಬರ್ತೈತಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಯಾವ ಥರ ನಾವು ಉಬ್ಬಿ ಮ್ಯಾಲೆ ಬರಾಕತ್ತೈತೆ ಅಂಥೇಳಿ. ಈ ಟೈಮ್ದಾಗ ಇದನ್ನು ವಾಪಸ್ಸು ಆ ಕಡೆ ಸೈಡ ಬೆಂದೈತ್ರದ. ಈಗ ಸ್ಲೋ ಆಗಿ ಈ ಕಡೆ ಹೊಳಿಸಾಕ ನೋಡಿರಿ ಯಾವ ಥರ ನಾವು ಉಬ್ಕೊಂಡೈತ್ರಿ ಇದೆಲ್ಲ. ಈಗ ತೆಗಿಯೋಣ ಫ್ರೆಂಡ್ಸ್. ಇದನ್ನ ನೋಡಿರಿ ಯಾವ ಥರ ನಾವು ಉಬ್ಕೊಂಡು ಬಂದೈತೆ ಅಂಥೇಳಿ. ಪೂರಿ ಥರ ಉಬ್ಕೊಂಡು ಬಂದಾವ್ರಿ. ನೋಡಿ ಫ್ರೆಂಡ್ಸ್ ಈ ಥರನಾಗೆ ಹೋಳಿಗೆ ರೆಡಿಗ್ಯಾವ್ರಿ. ಎಲ್ಲ ಹೋಳಿಗೆ ಮಾಡಿದ ನಂತರ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೀನಿ. ಈ ಥರನಾಗ ಹೋಳಿಗೆ ಮಾಡೀರಿ. ಈಗ ನಮ್ಮ ಮನೆಯವ್ರ ನನ್ನ ಮಕ್ಕಳ ಟೇಸ್ಟ್ ನೋಡ್ಯಾರ್ರಿ. ಮಮ್ಮಿ ಸಖತ್ತಾಗಿ ಬಂದಾವ ಅಂತಂದ್ರೆ ಟೇಸ್ಟು ಆಗ್ಯಾವ ಅಂತಂದ್ರೆ ಇವೆರಡು ಲಾಸ್ಟಿಗೆ ಪೂರಿ ರೀ. ಸ್ವಲ್ಪ ಹಿಟ್ಟು ಉಳಿತ್ರಿ ಅದು ಸುಮ್ಮನೆ ಎಷ್ಟು ಆಯ್ತಂತ ಇವೆರಡು ಪೂರಿ ಮಾಡೀನಿ ನಾನು. ಮಾಡಿದ್ರೆ ಬಿಸಿ ತಿಂತಾನಂತ ಹೇಳಿ. ನೋಡಿ ಫ್ರೆಂಡ್ಸ್ ಮಾಡ್ಕೊಳ್ರಿ ಎಲ್ಲರೂ ಮನ್ಯಾಗ ಈ ಥರನಾಗಿ. ನಾ ಯಾವ ಮೆಜರ್ಮೆಂಟ್ ಹೇಳಿದ್ರಿ ಆ ಮೆಜರ್ಮೆಂಟ್ದಾಗ ಮಾಡ್ಕೊಳ್ರಿ. ಸಖತ್ ಟೇಸ್ಟ್ ಆಗ್ತಾವ್ರಿ. ಹೆಲ್ದಿನೂ ಫುಡ್ ರೀ ಇದು. ಮಾಡ್ಕೊಂಡು ಒಂದು ಸರ್ತಿ ಟೇಸ್ಟ್ ಮಾಡಿರಿ. ಆಮೇಲೆ ನನ್ನ ಕಮೆಂಟ್ನಾಗ ಹೇಳ್ರಿ. ಹಲೋ ಫ್ರೆಂಡ್ಸ, ಹೋಳಿಗೆ ಎಲ್ಲ ಮಾಡೋದು ರೀ. ಮಾಡಿ ಇಟ್ಟೇನು ರೀ. ನಮ್ಮ ಮಕ್ಕಳದು ಟೇಸ್ಟ್ ಮಾಡಿರಿ. ನಮ್ಮ ಮನೆಯವ್ರು ಬಂದಿರೋ ಅವರು ಟೇಸ್ಟ್ ಮಾಡಿರಿ. ಸಿಕ್ಕಾಪಟ್ಟೆ ಬಿಸಿಲು ರೀ ನಮ್ಮ ಕಡೆ ರೀ. ಆಮೇಲೆ ಈ ಮನೆ ಒಂದು ಸೀಟ್ ಐತ್ರಿ. ಭಾಳ ಜಳ ಆಗ್ತೈತ್ರಿ. ಒಳಗೆ ಕೂಡ್ರಾಕಾಗಂಗಿಲ್ಲ ರೀ. ಆ ಬರೀ ಜಳ ಆಗ್ತೈತ್ರಿ. ಅವಷ್ಟು ಮಾಡೋದ್ರಾಗ ಸಾಕಾಗೈತೆ ರೀ. ಆಮೇಲೆ ಫ್ರೆಂಡ್ಸ ನಿನ್ನೆ ಕ್ಲಿಪ್ಪಿಂಗ್ಸ್ ಹಾಕ್ತಾನಂದಿದ್ದಲ್ರಿ, ಹಾಕೇನ್ರಿ. ದೇವ್ರ ಜಾತ್ರೆವ ಅವ್ನು ನೋಡಿರಿ ಫ್ರೆಂಡ್ಸ. ನೋಡಿ ನಿಮ್ಮ ಹರಕೆಗಳು ಏನಿದಾವೆ ಕಟ್ಕೊಳ್ರಿ. ಹರಕೆ ಕಟ್ಕೊಳ್ರಿ. ಆಮೇಲೆ ಈಗ ತೀರ್ಸ್ಬೇಕಂತೇನಿಲ್ಲ ನಿಮ್ಮ ಕೆಲಸ ಆದಂತ. ಇನ್ನೂ 5 ವರ್ಷಕ್ಕೆ ಜಾತ್ರೆ ಸ್ಟಾರ್ಟ್ ಆಗ್ತೈತಿ. ಮತ್ತು ಇನ್ನು 5ನೇ ವರ್ಷದ ಮೇದಾಗ ಜಾತ್ರೆ ಇಟ್ಕೊತಾರೆ ರೀ. ಅದು ಪ್ರತಿ ಸರ್ತಿ ಜಾತ್ರೆ ಇಟ್ಟಾಗ ಮೇದಾಗ ಇರ್ತೈತ್ರಿ ಅದು ಜಾತ್ರೆ. ಅವಾಗ ಮತ್ತು ಹರಕೆ ತೀರ್ಸೋರಂತೆ. ಯಾರ್ಯಾರು ಅದೇರಂತೆ, ಯಾರ್ಯಾರು ನೋಡ್ಯಾರಿ, ಯಾರ್ಯಾರು ಹರಕೆ ಕಟ್ಕೊಂಡ್ರಂತೆ ಪ್ಲೀಸ್ ಕಾಮೆಂಟ್ ಮಾಡಿರಿ ಫ್ರೆಂಡ್ಸ. ನೀವೆಲ್ಲ ಏನು ಹರಕೆ ಕಟ್ಕೊತೀರಿ ನಿಮ್ಮ ಸ್ವಂತ ವಿಷಯ ಅದ. ಅದೇನು ಮಾಡಬೇಡಿ. ನಾವು ಹರಕೆ ಕಟ್ಕೊಂಡೀವಿ ಅಂಥೇಳಿ ಕಾಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ. ನಿಮ್ಮ ಫ್ರೆಂಡ್ಸ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ. ಸಾರಿ ಫ್ರೆಂಡ್ಸ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ. ನಿಮ್ಮ ಫ್ರೆಂಡ್ಸ ಫ್ಯಾಮ್ಲಿಗೆ ಹೇಳ್ರಿ ಸಬ್ಸ್ಕ್ರೈಬ್ ಮಾಡಂತ ಹೇಳ್ರಿ ಫ್ರೆಂಡ್ಸ. ನಾವು ಒಳ್ಳೆ ವಿಡಿಯೋ ಹಾಕಕ್ಕೆ ಟ್ರೈ ಮಾಡತ್ತೇನೆ ರೀ. ಹಾಕ್ತೀನಿ ರೀ ಫ್ರೆಂಡ್ಸ. ಆಮೇಲೆ ಶಾಪಿಂಗ್ ಹೋಗ್ತೀವಿ ಅಂತಂದಿದ್ದೀವಲ್ಲ ರೀ. ಇವತ್ತು ಹೋಗ್ಬೇಕಿತ್ತ, ಹೋಗೋಕ್ಕಾಗಲಿಲ್ಲ ಅಂತ ಬೇಡ ಅಂತಂದು ಬಿಟ್ಟಿವಿ ರೀ. ಆಮೇಲೆ ನಾಳೆ ಹೋಗ್ತೀವಿ ಶಾಪಿಂಗ್ ವಿಡಿಯೋನು ಹಾಕ್ತೀವಿ ರೀ. ನೋಡೋಣಂತೆ ಯಾವ ರೀತಿ ಶಾಪಿಂಗ್ ಮಾಡ್ತಾರೆ ನನ್ನ ಮಕ್ಕಳು ಅಂತೇಳಿ. ಅವ್ರ ಶಾಪಿಂಗ್ ಮಾಡೋದು ನೋಡ್ರಿ ನಮ್ಮ ತಲೆನೂ ತಿರ್ತೈತೆ ರೀ. ನಿಮ್ಮದು ಒಂದು ಸಲ ತಿರ್ಸ್ಕೊಳ್ರಂತೆ ಯಾವ ಥರ ಶಾಪಿಂಗ್ ಮಾಡ್ತಾರಂತ ಹೇಳಿ ಫ್ರೆಂಡ್ಸ. ನಾಳೆ ಅದು ವಿಡಿಯೋ ಮಾಡಿ ಹಾಕ್ತೀನಿ ರೀ. ಆಮೇಲೆ ಫ್ರೆಂಡ್ಸ ಇದು ರೆಸಿಪಿ ಹಾಕೇನಲ್ರಿ, ಟ್ರೈ ಮಾಡಿರಿ ಎಲ್ಲರೂ. ಅದನ್ನು ಟೇಸ್ಟ್ ನೋಡಿ ಕಾಮೆಂಟ್ ಮಾಡಿರಿ ಹೆಂಗೆ ಟೇಸ್ಟ್ ಬಂದೈತೆ ಅಂಥೇಳಿ. ಎಲ್ಲ ಟೇಸ್ಟ್ ನೋಡ್ಕೊಂಡು ಕಾಮೆಂಟ್ ಮಾಡಿರಿ ಫ್ರೆಂಡ್ಸ ಯಾವ ಥರನಾಗ ಬಂತಂಥೇಳಿ.
ಆಮೇಲೆ ಫ್ರೆಂಡ್ಸ ಮತ್ತು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.